पर्जन्यस्यायतनम् आयतनवान् भवति यदेवं वेद योपमायतनं वेद आयतनवान् भवति संवत्सरो वा अपमायतनम् आयतनवान् भवति यत्संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति यदेवं वेद योऽक्षनाभं प्रतिष्ठितां वेद प्रत्येव तिष्ठति राजाधिराजाय प्रदस्य दाहिने नमो भजं वै श्रवणाय कुर्महे तमेकाभाङ्कामदाभाजमत्यम् कामेश्वरो वै श्रवणो दधातु
गम्भीरावर्तनाधिस्तनपरमविताशुतरवस्त्रोत्तरैः लक्ष्मीर्दीप्तिर्गजेन्द्रैर्मणिगणगजतैः स्थापिता हेमकुम्भैः नित्यं मम वसतगृहे सर्वमाङ्गल्ययुक्ता भूयात् भूयात् विपद्मा अभयवरदकरा भूयात् भूयात् विपद्मा अभयवरदकरा तप्तकार्तस्वराभा
ಶುಭ್ರಾಭ್ರಾಭೇವ ಯುಗ್ಮದ್ವಾಗ್ಯಾಕಾರ ಧೃತಕುಂಭಾದ್ವಿರಾಸಿಚ್ಚಮಾನ ರತ್ನೋಗಾ ಬದ್ಧಮೌಲಿರ್ವಿಮಲತರದುಕೋ ಲಾಂಛಲಾಲೇಪನಾಢ್ಯ ಪದ್ಮಾಕ್ಷಿ ಪದ್ಮನಾಭೋರಸಿ ಕೃತವಸತಿ ಪದ್ಮಗಾ ಶ್ರೀಃ ಶ್ರಿಯೈ ನಃ. ಹಾಗೆ ನಾವೆಲ್ಲರೂ ಕೂಡ ದೇವರಲ್ಲಿ ಬಹಳ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ಈ ಹೋಮದ ಹೆಸರೇ ಸರ್ವ ಸೌಭಾಗ್ಯ ಸಿದ್ಧಿಪ್ರದ ಮಂತ್ರ ಹೋಮ ಅಂತ ಹೇಳಿ. ಈ ಒಂದು ಹೋಮವನ್ನು ವೈಯಕ್ತಿಕವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಆ ಮಂತ್ರದಲ್ಲೇ ಉಂಟು. ಸರ್ವ ಸೌಭಾಗ್ಯ, ಎಲ್ಲರೂ ಕ್ಷೇಮದಿಂದ ಇರಬೇಕು, ಇಡೀ ಜಗತ್ತಿಗೆ ಕಲ್ಯಾಣ ಆಗಬೇಕು, ವಿಶ್ವ ಮಂಗಲ ಉಂಟಾಗಬೇಕು ಅಂತ ಹೇಳಿ ವಿಶ್ವಜನನಿಯಾದಂತಹ ಮಹಾಲಕ್ಷ್ಮಿ ತಾಯಿಯ ಹೆಸರಲ್ಲಿ, ತಾಯಿಯ ಮಂತ್ರದಲ್ಲಿ ಇರತಕ್ಕಂತಹ ಒಂದು ವಿಶಿಷ್ಟ ಹೋಮ. 10 ದ್ರವ್ಯದಿಂದ ಹೋಮ ಮಾಡುವುದರಿಂದ ದಶೇತಿ ಪೂರ್ಣ ಮುತ್ತಿಷ್ಟ ಅಂತ ಹೇಳಿ, ಸಂಸ್ಕೃತದಲ್ಲಿ ದಶ ಅಂತ ಹೇಳಿದ್ರೆ ಪೂರ್ಣ ಅಂತ ಅರ್ಥ. ಯಾವೊಂದು ವಿಷಯದಲ್ಲಿ ನ್ಯೂನತೆ ಉಂಟು, ಯಾವ ಒಂದು ವಿಷಯದಲ್ಲಿ ಕೊರತೆ ಉಂಟು, ಇದು ಒಂದು ಇಲ್ಲ, ಇದೊಂದು ಅಭಾವ ಉಂಟು ಅಂತ ಹೇಳ್ತಕ್ಕಂತಹ ಮನಸ್ಥಿತಿಯನ್ನು, ಮನೋಭಾವನೆಯನ್ನು ತಾಯಿ ದೂರ ಮಾಡಿ, ತಾಯಿ ಅನುಗ್ರಹದಿಂದ ಈ ಎಲ್ಲ ಬಂತು, ನನಗೆ ಸೇರಿತು ಹೇಳ್ತಕ್ಕಂತಹ ತೃಪ್ತಿ, ಪೂರ್ಣ ತೃಪ್ತಿ ಮನೋಭಾವನೆಯನ್ನು ಅನುಗ್ರಹ ಮಾಡತಕ್ಕಂತಹ ಒಂದು ಇಷ್ಟಾರ್ಥ ಮಂತ್ರ. ಕಲಿಯುಗದಲ್ಲಿ ಈ ಸರ್ವ ಸೌಭಾಗ್ಯ ಸಿದ್ಧಿ ಮಂತ್ರ ಹೋಮವನ್ನು ದೇವಾಲಯದಲ್ಲೇ ಮಾಡಬೇಕು. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ದೇವಾಲಯಕ್ಕೂ ಕೂಡ ಒಂದು ವೃತ್ತಿ ಅಂತ ಉಂಟು. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಹೇಳಿ, ದೇವಸ್ಥಾನ ವೃದ್ಧಿಯಾಗಬೇಕು ಅಂತಾದ್ರೆ ಆಚಾರ್ಯ ತಮಸ ತಂತ್ರಿಗಳು ಬಹಳ ವರ್ಷ ಜಪ ಮಾಡಿ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ದೇವರಲ್ಲಿ ಆ ಬಿಂಬದಲ್ಲಿ ವಿಶಿಷ್ಟ ಸಾನ್ನಿಧ್ಯಗಳೆಲ್ಲ ಉತ್ಪತ್ತಿಯಾಗ್ತದೆ. ಲಕ್ಷ್ಮಿಯನ್ನು ಸುಮಾರು 7 ವರ್ಷಕ್ಕೆ ಉಪನಯನ ಆಗಿದೆ ಅಂತಾದ್ರೆ ತಂತ್ರಿಗಳಿಗೆ, ರಾಘವೇಂದ್ರ ಉಪಾಧ್ಯಾಯರಿಗೆ ಈಗ 60 ದಾಟಿದೆ. 7 ವರ್ಷಕ್ಕೆ ಉಪನಯನ ಆದ್ರೆ 60 ದಾಟಿದ್ರೆ ಸುಮಾರು ಅರ್ಧ ಶತಮಾನಕ್ಕಿಂತಲೂ ಹೆಚ್ಚಾಗಿ ಲಕ್ಷ್ಮೀ ಮಂತ್ರವನ್ನು ನಿತ್ಯ ಜಪ ಮಾಡಿದ್ರಿಂದ ಅಕಸ್ಮಾತ್ ಬೇರೆಯವರಿಗೆ ಕೊಟ್ರೆ ಅಷ್ಟು ವರ್ಷ ಜಪ ಮಾಡಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಾಯಶಃ ಅದು ದೇವಿಯ ಚಿತ್ತ. 50 ವರ್ಷಕ್ಕಿಂತ ಜಾಸ್ತಿ ಜಪ ಮಾಡಿದವರನ್ನೇ ಕರೆಸಿ ತನ್ನನ್ನು ತಾನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿದ್ದಾಳೆ. ಅದೊಂದು ದೊಡ್ಡ ಯೋಗ. ಹೀಗೆ ಆಚಾರ್ಯ ತಪಸ್ಸ ದೇವಸ್ಥಾನ ವೃದ್ಧಿಯಾಗಬೇಕು ಅಂತಾದ್ರೆ ಪ್ರತಿಷ್ಠಾಪನಾಚಾರ್ಯರ ಆ ತಪಸ್ಸೇ ಕಾರಣ. ಆ ವೃತ್ತಿ ಈ ಮಂತ್ರ ಹೋಮದಿಂದ ಉಂಟಾಗ್ತದೆ, ಅದು ಸೌಭಾಗ್ಯಕ್ಕೆ ಕಾರಣ ಆಗ್ತದೆ. ಆಚಾರ್ಯ ತಪಸ ಆಮ್ನಾಗ ಜಪೇನ, ಇನ್ನು ನಿತ್ಯವೂ ಕೂಡ ಇಲ್ಲಿ ವೇದ ಮಂತ್ರ ಜಪ, ಸಂಕೀರ್ತನೆ, ಭಜನೆ, ನಾಮಸ್ಮರಣೆ, ಇದರಿಂದೆಲ್ಲ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗ್ತದೆ. ಲಕ್ಷ್ಮಿ ಈ ಹೋಮದಿಂದ ಅಂಥದ್ದೊಂದು ಯೋಗವನ್ನು ಉಂಟು ಮಾಡ್ತಾಳೆ. ಆಮ್ನಾಗ ಜಪೇನ ನಿಯಮೇನ ಚ, 3ನೇದು ನಿಯಮ. ತಂತ್ರಿಗಳು ಇಷ್ಟೊಂದು ನಿಯಮ ಅಂತ ಹೇಳ್ತಾರೆ, ಆ ನಿಯಮವನ್ನು ಉಲ್ಲಂಘನೆ ಮಾಡಿದೆ. ನಿಯಮವನ್ನು ಪಾಲನೆ ಮಾಡುವುದರಿಂದ ಒಬ್ಬೊಬ್ಬರಿಗೆ ಒಂದೊಂದು ನಿಯಮ. ಆ ಆಡಳಿತ ಮಂಡಳಿಗೆ, ಕಮಿಟಿಯವರಿಗೆ, ಶಾಕರಿ ವರ್ಗದವರಿಗೆ, ಅರ್ಚಕ ವರ್ಗದವರಿಗೆ, ಭಕ್ತರಿಗೆ, ಅಡಿಗೆ ಮಾಡುವವರಿಗೆ ಎಲ್ಲರಿಗೂ ಒಂದೊಂದು ನಿಯಮ ಇರ್ತದೆ. ಆ ನಿಯಮವನ್ನು ಪಾಲನೆ ಮಾಡುವುದರಿಂದ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಈ ಹೋಮವನ್ನು ಮಾಡುವುದರಿಂದ ಆ ನಿಯಮ ಅನೂಚಾನವಾಗಿ ಆಚಂದ್ರಾರ್ಥ ಪರ್ಯಂತವಾಗಿ ನಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಹೋಮವನ್ನು ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಮಾಡಿದ್ದಾರೆ. ನಿಯಮೇನ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ. ಇನ್ನು ಪ್ರತಿ ವರ್ಷವೂ ಕೂಡ ವಿಧಿಬದ್ಧವಾಗಿ ರಥೋತ್ಸವಗಳೆಲ್ಲ ನಿರ್ವಿಘ್ನ ರೀತಿಯಲ್ಲಿ ಉಂಟಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಹೋಮವನ್ನು ನಡೆಸಬೇಕು. ಅನ್ನದಾನೇನ, ಪ್ರತಿ ವರ್ಷವೂ ಮಾತ್ರ ಅಲ್ಲ, ಸಾಧ್ಯ ಆದ್ರೆ ಪರ್ವಕಾಲದಲ್ಲೆಲ್ಲ ಅನ್ನದಾನವನ್ನು ಕ್ಷೇತ್ರದಲ್ಲಿ ಮಾಡಿದ್ರೆ ದೇವಿ ಇರುವುದು ಒಂದು ಬಿಂಬದಲ್ಲಿ, ಇನ್ನೊಂದು ಪ್ರತಿಯೊಂದು ಭಕ್ತರ ಹೃದಯದಲ್ಲಿ. ಆದ್ರಿಂದ ಅನ್ನದಾನ ಮಾಡುವುದರಿಂದ ಭಕ್ತರ ಹೃದಯದಲ್ಲಿರತಕ್ಕಂತಹ ತಾಯಿ ಸಂತುಷ್ಟಗೊಳ್ತಾಳೆ ಅಂತ ಹೇಳಿ ಶಾಸ್ತ್ರವಚನ. ಆದ್ರಿಂದ ಅನ್ನದಾನದಿಂದ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಸಾನ್ನಿಧ್ಯ ವೃದ್ಧಿಯಿಂದ ಲೋಕಕ್ಷೇಮ ಉಂಟಾಗ್ತದೆ. ಅಂಥದ್ದೊಂದು ಸಂಕಲ್ಪ ಮಾಡಿಕೊಂಡು ಆಚಾರ್ಯರು ಈ ಸರ್ವ ಸೌಭಾಗ್ಯ ಸಿದ್ಧಿ ಮಂತ್ರ ಹೇಳ್ತಕ್ಕಂತಹ ಹೋಮವನ್ನು ಮಾಡಿದ್ದಾರೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸೌಭಾಗ್ಯ. ಇನ್ನು ಎಲ್ಲ ಮನುಷ್ಯರಿಗೂ ಕೂಡ ಸೌಭಾಗ್ಯ ಪ್ರಧಾನವಾಗಿ 4. ಒಂದು ಧರ್ಮ, ಇನ್ನೊಂದು ಅರ್ಥ, 3ನೇದು ಕಾಮ, 4ನೇದು ಮೋಕ್ಷ ಅಥವಾ ಶ್ರೇಯಸ್ಸು. ಹೀಗೆ ಧರ್ಮಾರ್ಥ ಕಾಮ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿಕ್ಕೆ ತಾಯಿ 4 ಕೈಯಲ್ಲಿ 4 ರೀತಿಯಾದಂತಹ ಆಯುಧವನ್ನೆಲ್ಲ ಹಿಡಿದಿದ್ದಾಳೆ. ಎಲ್ಲಾ ಭಕ್ತರಿಗೂ ಕೂಡ ಆಜೀವನ ಧಾರ್ಮಿಕ ಕರ್ಮ ಮಾಡಬೇಕು ಅಂತ ಹೇಳಿ ಇಚ್ಛೆ ಇರ್ತದೆ. ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗುವುದಿಲ್ಲ. ಹೀಗೆ ಆಜೀವನ ಪರ್ಯಂತ ಧರ್ಮ ಕರ್ಮ ಮಾಡಲಿಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಈ ಹೋಮದಿಂದ ದೇವಿ ಅನುಗ್ರಹ ಮಾಡ್ತಾಳೆ. ಅರ್ಥ ಅಂತ ಹೇಳಿದ್ರೆ ಸಂಪತ್ತು. ಅರ್ಥ ಎಲ್ಲರಿಗೂ ಬರ್ತದೆ, ಸಂಪತ್ತು ಬರ್ತದೆ. ಆ ಅರ್ಥದ ಹಿಂದೆ ಅನರ್ಥ, ಒಟ್ಟು 13 ಅನರ್ಥಗಳು ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು. ಸಂಪತ್ತು ಬಂದಾಗ ಸಂಪತ್ತಿನ ಹಿಂದೆ ಆಪತ್ತುಗಳು
ಕೂಡ ಬರ್ತದೆ. ಅದು ಪ್ರಾಚೀನಕಾರರು ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಸಾಕ್ಷಾತ್ ಕೃಷ್ಣದೇವರೇ ಉದ್ಧವನಿಗೆ 13 ಅನರ್ಥಗಳನ್ನೆಲ್ಲ ಹೇಳಿದ್ದಾರೆ. ಒಂದು ಸ್ಥೇಯಂ, ಹಿಂಸಾ, ಅನೃತಂ, ದಂಭಃ, ಕಾಮಃ, ಕ್ರೋಧಃ, ಸ್ಮಯಃ, ಮದಃ, ಬೇರಃ, ಬೇರೋ, ಅವಿಶ್ವಾಸಂ, ಸಂಸ್ಪರ್ಧ, ವ್ಯಸನಾನಿಚ ಅಂತ ಹೇಳಿ ಒಟ್ಟು 13 ಅನರ್ಥಗಳನ್ನೆಲ್ಲ ಹೇಳಿದ್ದಾರೆ. ಹೀಗೆ ಸಂಪತ್ತು ಬಂದಾಗ ಒಮ್ಮೊಮ್ಮೆ ಕಳ್ಳತನ ಮಾಡುವ ಅಂತ ಅನಿಸ್ತದೆ, ಹಿಂಸೆ ಮಾಡುವ ಅಂತ ಅನಿಸ್ತದೆ, ಸುಳ್ಳು ಹೇಳುವ ಅಂತ ಅನಿಸ್ತದೆ. ಸಂಪತ್ತಿನಿಂದ ಡಾಂಬಿಕತನಗಳೆಲ್ಲ ವೃದ್ಧಿ ಆಗ್ತದೆ, ಮದಗಳೆಲ್ಲ ಬರ್ತದೆ. ಆಮೇಲೆ ಸಂಸ್ಪರ್ಧ, ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಸಂಪತ್ತು ಇಲ್ಲದ ಸಮಯದಲ್ಲಿ ಎಂತ ಸ್ಪರ್ಧೆ ಇಲ್ಲ, ಸಂಪತ್ತು ಬಂದಾಗ ತನ್ನಿಂತಾನಾಗಿ ಮನುಷ್ಯನಿಗೆ ಇನ್ನಷ್ಟು ಗಳಿಸುವ ಅಂತ ಹೇಳಿ ಆ ಸ್ಪರ್ಧೆಯ ಹಿಂದೆ ಹೋಗಿ ಅವನತಿಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ವ್ಯಸನಗಳೆಲ್ಲ ಬರ್ತದೆ. ಸಂಪತ್ತಿಲ್ಲದಿದ್ದಾಗ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಮಾತ್ರ ಇದ್ದ, ಸಂಪತ್ತು ಬಂದಾಗ ಅನೇಕ ಚಟ ವ್ಯಸನಗಳಿಂದ ಅಧೋಗತಿಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ಹೀಗೆ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಅರ್ಥ ಬಂತು, ಅರ್ಥದ ಹಿಂದೆ ಲಕ್ಷ್ಮಿಯ ಮಹತ್ವ ಗೊತ್ತಿಲ್ಲದಿದ್ದಾಗ ಅನರ್ಥಗಳೂ ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು. ಹೀಗೆ ಭಕ್ತರಿಗೆ ಅರ್ಥಗಳು ಮಾತ್ರ ಬರಬೇಕು, ಅನರ್ಥಗಳು ಬರಬಾರದು, ಸಂಪತ್ತಿನ ಹಿಂದೆ ಆಪತ್ತುಗಳು ಬರಬಾರದು ಅಂತ ಹೇಳುವ ಉದ್ದೇಶದಿಂದ ಈ ಸರ್ವ ಸೌಭಾಗ್ಯ ಸಿದ್ಧಿ ಮಂತ್ರವನ್ನು ಹೋಮ ಮಾಡಬೇಕು ಅಂತ ಹೇಳಿ ಶಾಸ್ತ್ರಕಾರ ಹೇಳಿದ್ದಾರೆ. ಇನ್ನು ಕಾಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರ್ತದೆ, ಬೇಕೇ ಬೇಕು. ಆಸೆವೇ ಇಲ್ಲದಿದ್ರೆ ಅದು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಡದಿದ್ದ ಆಸೆ ಬಂದಾಗೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ಸತ್ಕಾಮ ಹೇಳ್ತಕ್ಕಂಥದ್ದು ಉಂಟಾಗ್ಲಿಕ್ಕೋಸ್ಕರ, ಸದಿಚ್ಛೆ ಉಂಟಾಗ್ಲಿಕ್ಕೋಸ್ಕರ, ಸದಿಚ್ಛೆಗೋಸ್ಕರ, ಸತ್ಪ್ರವೃತ್ತಿಗಳೆಲ್ಲ ಉಂಟಾಗ್ಲಿಕ್ಕೋಸ್ಕರ ಈ ಒಂದು ಹೋಮವನ್ನು ನಡೆಸಬೇಕು ಅಂತ ಹೇಳಿ ಶಾಸ್ತ್ರಕಾರ ಗುರುತಿಸಿದ್ದಾರೆ. ಮೋಕ್ಷ ಅಂತ ಹೇಳಿದ್ರೆ ಶ್ರೇಯಸ್ಸು, ಪ್ರಸನ್ನತೆ. ಈ ನಿತ್ಯವೂ ಕೂಡ ನಿತ್ಯ ಪ್ರಸನ್ನತೆ ಉಂಟಾಗಲಿಕ್ಕೂ ಕೂಡ ಈ ಸರ್ವ ಸೌಭಾಗ್ಯ ಸಿದ್ಧಿ ಮಂತ್ರವನ್ನು ಹೋಮ ಮಾಡಬೇಕು. ಅಯಂ ಪರೋದೇತಿ ಗಣನಾ ಲಘುಚೇತಸ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅಂತ ಹೇಳಿ, ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಹೇಳ್ತಕ್ಕಂತಹ ವಿಶಾಲ ಮನೋಭಾವನೆಯಿಂದ, ಅದು ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಮತ್ತೆ ದಾನ ಧರ್ಮಿಷ್ಠರಿಗೆ ಮಾತ್ರ ವಿಶಾಲ ಭಾವನೆ ಬರ್ತದೆ. ಬಾಕಿಯವರಿಗೆ ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು ಮಾತ್ರ ಚೆಂದದಲ್ಲಿ ಇರಲಿ ಅಂತ ಹೇಳ್ತಕ್ಕಂತಹ ಲಘು ಬುದ್ಧಿ ಬರಲಿಕ್ಕೆ ಸಾಧ್ಯತೆ ಉಂಟು. ಉದಾರ ಚರಿತ್ರೆ ಯಾವತ್ತು ದೇವಸ್ಥಾನವನ್ನು ನೋಡಿಕೊಳ್ಳತಕ್ಕಂತಹ ಧರ್ಮದರ್ಶಿಗಳಿಗೆ ಆ ಉದಾರ ಚಾರಿತ್ರ್ಯ ಉಂಟಾಗ್ತದೆ. ಅಂತಹ ವ್ಯಕ್ತಿಗಳು ಈ ಹೋಮ ಮಾಡುವುದರಿಂದ ಜಗತ್ತೇ ಒಂದು ಭೂಮಿ ಹೇಳ್ತಕ್ಕಂತಹ ಭಾವನೆ ಎಲ್ಲರಲ್ಲಿಯೂ ಮೂಡಿ ಬಂದು ಜಗತ್ತಿನಲ್ಲಿ ಶಾಂತಿ ಉಂಟಾಗ್ತದೆ. ಈ ಒಂದು ಮಹತ್ತರ ಉದ್ದೇಶದಿಂದವಾಗಿ ಈ ಸರ್ವ ಸೌಭಾಗ್ಯ ಸಿದ್ಧಿ ಮಂತ್ರವನ್ನು ಅನುಷ್ಠಾನ ನಡೆಸಬೇಕು ಅಂತ ಹೇಳಿ ಆ ಶಾಸ್ತ್ರದಲ್ಲಿ ವಚನ. ಹೇಗೆ ಶಾಸ್ತ್ರದಲ್ಲಿ ಉಂಟೋ ಅದೇ ರೀತಿಯಾಗಿ ತಂತ್ರಿಗಳು ಆಜ್ಞೆ ಮಾಡಿದ್ದಾರೆ. ಈ ಹೋಮದಿಂದ ತಾಯಿ ಪ್ರಸನ್ನಳಾಗಿ ಆ ತಾಯಿಯ ಪರಮಾನುಗ್ರಹದಿಂದ ಲಕ್ಷ್ಮೀ ರಕ್ಷಣೆ, ಅಕ್ಷೀಣ ದೀಕ್ಷಾ ಗಣಯದು ಮನುಪಕ್ರಾಂತ ಸಂವಿತ್ ಗುಣಾನ ಆನಂತ್ಯಾನಿ ಸ್ವಭರ್ತು ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಅಂತ ಹೇಳಿ ಅಕ್ಷೀಣ ದೀಕ್ಷಾ, ಅವಳಿಗೊಂದು ದೀಕ್ಷೆ ಏನು ಅಂತ ಹೇಳಿದ್ರೆ ಎಲ್ಲ ಭಕ್ತರನ್ನು, ಮನುಷ್ಯರನ್ನು ಮಾತ್ರ ಅಲ್ಲ, ಮಣ್ಣಿನಲ್ಲಿ ಇರತಕ್ಕಂತಹ ಕ್ರಿಮಿಕೀಟಗಳಿಂದ ಆರಂಭಿಸಿ ಪರ್ವತದ ಮೇಲೆ ಇರತಕ್ಕಂತಹ ಕ್ರಿಮಿಗಳಿಗೂ ಕೂಡ, ಸಮುದ್ರದ ಆಳದಲ್ಲಿ ಇರತಕ್ಕಂತಹ ಮೀನು ಇತ್ಯಾದಿ ಜಂತುಗಳಿಗೂ ಕೂಡ ಬೇಕಾದಂತಹ ಆಹಾರವನ್ನು, ಅವುಗಳಿಗೆ ಬೇಕಾದಂತಹ ಅನುಕೂಲತೆಯನ್ನು ಉಂಟು ಮಾಡುವವಳು ಕೇವಲ ತಾಯಿ ಮಾತ್ರ. ನಾವು ಮಧ್ಯಾಹ್ನದ ಊಟ ಹೇಗೆ ಮಾಡಬೇಕು ಅಂತ ಹೇಳಿ ತುಂಬಾ ಮೀಟಿಂಗ್ ಮಾಡಿದ್ದೇವೆ. ಸಮುದ್ರದ ಒಳಗೆ ಇರತಕ್ಕಂತಹ ಮೀನು ಎಂತ ತಿಂತದೆ, ಪರ್ವತದ ಮೇಲೆ ಇರತಕ್ಕಂತಹ ಕ್ರಿಮಿ ಏನು ತಿಂತದೆ, ಅದು ನಾವು ಯೋಚನೆ ಮಾಡ್ಲಿಕ್ಕಾಗುದಿಲ್ಲ. ಅಲ್ಲಿಗೆ ಆಹಾರ ಮುಟ್ಟಿಸುವವರು ಯಾರು? ಈ ಜನನಿ ಮಾತ್ರ ಆಯಾಯ ಪ್ರಾಣಿ, ಪಶು, ಕ್ರಿಮಿ, ಕೀಟಗಳಿಗೆ ಆಹಾರ ಮುಟ್ಟಿಸಿ ಸಂತೋಷದಿಂದ ಬದುಕುವ ಹಾಗೆ ವ್ಯವಸ್ಥೆ ಮಾಡ್ತಾಳೆ. ನಾವು ಕೂಡ ಹಿಂದೆ ಗರ್ಭದಲ್ಲಿ 9 ತಿಂಗಳು ಹಾಯಾಗಿ ತಾಯಿಯಲ್ಲಿ ಮಲಗಿದ್ದಾಗ ನಮಗೆ ಆಹಾರ ಕೊಟ್ಟದ್ದು ಕೂಡ ಈ ಜಗಜ್ಜನನಿಯೇ ಅಂತ ಹೇಳ್ತಕ್ಕಂತಹ ಭಾವನೆ ಆ ಮಂತ್ರದಲ್ಲೆಲ್ಲ ಉಂಟು. ಅಂತಹ ಆ ಪರಮಮಂಗಳ ಸ್ವರೂಪಿಣಿ ಮಹಾಲಕ್ಷ್ಮಿ ತಾಯಿಯ ಕೃಪಾ ಕಟಾಕ್ಷದಿಂದ ಉತ್ತರೋತ್ತರ ಶ್ರೇಯೋಭಿವೃದ್ಧಿ, ಸಕಲ ಜಗತ್ತಿಗೆ ಬೇಕಾದಂತಹ ವಿಶೇಷವಾದಂತಹ ಶ್ರೇಯೋಭಿವೃದ್ಧಿಗಳನ್ನೆಲ್ಲ ಮಹಾಲಕ್ಷ್ಮಿ ತಾಯಿ ಪರಮಾನುಗ್ರಹ ಮಾಡಬೇಕು ಅಂತ ಹೇಳಿ ಶ್ರೀಲಕ್ಷ್ಮೀ ಮಾಹಾತ್ಮ್ಯಗಳನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಸಭಕ್ತಿ ಶ್ರದ್ಧಾಧರ ಪೂರ್ವಕವಾಗಿ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಎಲ್ಲರೂ ಹೇಳಿ: ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ.
ಲಕ್ಷ್ಮೀದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.